ಗೋವಿಂದಪ್ಪನವ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ಸಮಾಜನ ಕೂಡ ಒಂದು ರೀತಿಯಾಗಿ ಭಾಳ ಕೀಳರಿಮೆಯಿಂದ ಅವರು ಮಾತಾಡಿದ್ದಾರೆ. 2018ರಲ್ಲಿ ಬ್ಯಾನರ್ ಕಟ್ಟಕ್ಕೆ ಯಾವ ನಮ್ಮ ಗಂಡಸಿಗೂ ಈ ತಾಕತ್ತಿರಲಿಲ್ಲ ಅನ್ನೋ ಒಂದು ಮಾತಾಡೋದ್ರ ಮುಖಾಂತರ ಸಮಾಜವನ್ನು ಕೆಣಕಿದ್ದಾರೆ. ಇನ್ನೆರಡು ದಿವಸದಲ್ಲಿ ನಮ್ಮ ನಾಯಕರಾದಂಥ ಗೋವಿಂದಪ್ಪನವ್ರನ್ನ ನಮ್ಮ ಸಮಾಜವನ್ನು ಕ್ಷಮೆ ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಾವು ತೀವ್ರವಾಗಿ ಯಾವುದೇ ಥರದ ನಿರ್ಧಾರವನ್ನು ತಗೊಳ್ತೀವಿ. ನಾವು BJP ವರಿಷ್ಠರಿಗೆ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟನ್ನು ನಾವು ಮನವಿ ಮುಖಾಂತರ ಕೊಡಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದೀವಿ. ಹೊಸದುರ್ಗದಲ್ಲಿ ಬಿಜೆಪಿ ಮುಖಂಡ ಶಿವರಾಜ್ ಕುಮಾರ್ ಅಲಿಯಾಸ್ ಶಿವಮಠ್ ನೀಡಿರುವ ಆಕ್ಷೇಪಾರ್ಹ ಹೇಳಿಕೆಯನ್ನು ತಾಲೂಕು ಕುರುಬರ ಸಂಘ ತೀವ್ರವಾಗಿ ಖಂಡಿಸಿದೆ. ಪಟ್ಟಣದ ಕನಕ ಹಾಸ್ಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ನಾಗಿನಹಳ್ಳಿ ಮಂಜುನಾಥ್ ಶಿವಮಠ್ ಅವರು ಮುಂದಿನ 2 ದಿನಗಳೊಳಗೆ ಶಾಸಕ ಬಿಜಿ ಗೋವಿಂದಪ್ಪ ಹಾಗೂ ಕುರುಬ ಸಮಾಜದವರ ಬಳಿ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಇಲ್ಲದಿದ್ದರೆ ರಾಜ್ಯ ಕುರುಬರ ಸಂಘದ ವತಿಯಿಂದ ಬಿಜೆಪಿ ರಾಜ್ಯ ಘಟಕ ಹಾಗೂ ಹಿಂದುಳಿದ ಮಠಾಧೀಶರಿಗೆ ಶಿವಮಠ್ ವಿರುದ್ಧ ಅಧಿಕೃತವಾಗಿ ದೂರು ನೀಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಕಳೆದ ಫೆಬ್ರವರಿ 26ರಂದು ನಡೆದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಅವರು ಶಾಸಕ ಬಿಜಿ ಗೋವಿಂದಪ್ಪ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು, ಹಿರಿಯ ನಾಯಕನಿಗೆ ತಕ್ಕ ಗೌರವ ನೀಡದೆ ಏಕವಚನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಂದು ಆರೋಪಿಸಿದರು. ಶಾಸಕ ಬಿಜಿ ಗೋವಿಂದಪ್ಪ ಅವರು ಸುಮಾರು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸ್ವಚ್ಛ ಮತ್ತು ಪಾರದರ್ಶಕ ಆಡಳಿತ ನೀಡಿರುವ ನಾಯಕರು. ಎಲ್ಲ ಸಮಾಜದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜಕೀಯ ನಡೆಸಿದ ಪರಿಣಾಮವಾಗಿ 4ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ ಎಂದು ಮಂಜುನಾಥ್ ಹೇಳಿದರು. ಇಂತಹ ಮುತ್ಸದ್ದಿ ನಾಯಕರ ಬಗ್ಗೆ ಹಾಗೂ ಕುರುಬ ಸಮಾಜದವರ ಬಗ್ಗೆ ಕೀಳು ಮಟ್ಟದಲ್ಲಿ ಮಾತನಾಡಿರುವುದು ಸಮಾಜದವರ ಮನಸ್ಸಿಗೆ ನೋವು ತಂದಿದ್ದು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಶಾಂತಿಗೆ ಕಾರಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದರೆ ಅದರ ಹೊಣೆ ಶಿವಮಠ್ ಅವರ ಮೇಲೆ ಇರುತ್ತದೆ ಎಂದು ಕೂಡ ಎಚ್ಚರಿಸಿದರು. ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಹಾಗೂ ದೃಶ್ಯ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೆಯೇ ಈ ಪತ್ರಿಕಾ ಮಾಧ್ಯಮಕ್ಕೆ ಬಂದಿರತಕ್ಕಂಥ ನಮ್ಮ ಸಮಾಜದ ಹಿರಿಯರೇ, ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯವರೇ, ಸಂಘದ ನಿರ್ದೇಶಕರೇ ಹಾಗೂ ಸಮಾಜದ ಬಂಧುಗಳೇ, ಫೆಬ್ರವರಿ 26ರಂದು ನಡೆದಿರ್ತಕ್ಕಂಥ ಒಂದು ಶಿವಮಠ ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಶಿವ ಅವರು ಉದ್ರೇಕದಿಂದ ನಮ್ಮ ಸಮಾಜದ ನಾಯಕರಾಗಿರ್ತಕ್ಕಂಥ ಮಾನ್ಯ ಶಾಸಕರಾಗಿರ್ತಕ್ಕಂಥ ಬಿಜಿ ಗೋವಿಂದಪ್ಪನವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದನ್ನು ನಮ್ಮ ತಾಲೂಕು ಕುರುಬರ ಸಮಾಜ ಅತಿ ತೀವ್ರವಾಗಿ ಖಂಡಿಸುತ್ತೆ. ನಾವು ಕಂಡಂಥ ನಾಯಕರು ನಮ್ಮ ಬಿಜಿ ಗೋವಿಂದಪ್ಪನವರು ಯಾವುದೇ ಥರದ ಈಗ ಸುದೀರ್ಘ 30 ವರ್ಷ ರಾಜಕಾರಣದಲ್ಲಿ ಯಾವುದೇ ಥರದ ಒಂದು ಅಹಿತಕರವಾಗಿ ನಡ್ಕೊಂಡಿಲ್ಲ. ಯಾವುದೇ ಸಮಾಜದ ಒಂದು ತೇಜವಧೆ ಮಾಡಿಲ್ಲ. ನಾವು ಕುರುಬರ ಸಮಾಜ ಹುಟ್ಟಿ ಬೆಳೆದಿದ್ದೀವಿ ಅಂತ ಆಗಲಿ, ಕುರುಬರ ಸಮಾಜನೇ ಆಗಲಿ, ಒಂದು ಸಮಾಜದ ಬಗ್ಗೆ ಯಾವುದೇ ಥರದ ವೈಷಮ್ಯ ದ್ವೇಷಗಳನ್ನು ಬಿತ್ತದೆ ಎಲ್ಲ ಪಕ್ಷದವ್ರನ್ನ, ಎಲ್ಲ ಸಮಾಜದವ್ರನ್ನ ಸೋದರ ಸಮಾಜದಂತೆ ಕಂಡು ತಾಲೂಕಿಗೆ ಅತಿ ಹೆಚ್ಚು ಅನುದಾನವನ್ನು ತಂದು ಹಗಲು ರಾತ್ರಿ ಎನ್ನದೇ ಪರಿಶ್ರಮದಿಂದ ನಾಯಕರು ದುಡಿದು ನಮ್ಮ ತಾಲೂಕಿನ ಋಣವನ್ನು ತೀರಿಸ್ತಾ ಬಂದಿದ್ದಾರೆ. ಅವರ ಬಗ್ಗೆ ತೀವ್ರವಾಗಿ ಖಂಡಿಸ್ತಾ ಇರೋದ್ರಿಂದ ನಾವು ಸಂಘ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಹಾಗೆಯೇ ಇಂಥ ನಾಯಕರ ಬಗ್ಗೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಸಮಾಜದವರು ಕೂಡ ಪಕ್ಷಾತೀತವಾಗಿ ನಮ್ಮನ್ನು ಭೇಟಿ ಮಾಡಿ ಇದು ಶಿವ ಮಠ ಅವರ ಒಂದು ಅತೀವ ಒಂದು ಅಹಂ ಅಂತೇಳಿ ಅವರು ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜ ಏನೇ ಒಂದು ನಿರ್ಧಾರ ತಗೊಳುತ್ತೆ ಅಂದರೆ ಆ ನಿರ್ಧಾರದಂತೆ ನಾವು ಹುಟ್ಟೋದಕ್ಕಿಂತ ಮುಂಚಿತವಾಗಿ ರಾಜಕೀಯ ಒಂದು ಹಿನ್ನೆಲೆಗಳನ್ನ ಕೇಳ್ತಾ ಬಂದಿದ್ದೀವಲ್ಲ, ಅಂಥ ಸಂದರ್ಭದಲ್ಲಿ ಕೂಡ ನಮ್ಮವರಿಗೆ ಎಲೆಕ್ಷನ್ ಜಿದ್ದಾಜಿದ್ದು ಬಂದಂಥ ಸಂದರ್ಭದಲ್ಲೂ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ರಾಜಕೀಯವಾಗಿ ಪ್ರವೇಶ ಮಾಡಿ ಒಂದು ಅಧಿಕಾರವನ್ನು ಹಿಡಿಯೋಕ್ಕೆ ಎಷ್ಟು ಶ್ರಮ ವಹಿಸಿದ್ದಾರೆ ಅಂದರೆ ನಾವು ಇವತ್ತು ಅದನ್ನು ಕಣ್ಣಾರೆ ಕಾಣದೇ ಇದ್ರೂ ಅವತ್ತಿನ ಸಂದರ್ಭವನ್ನು ಕೇಳಿ ನಮಗೆ ತುಂಬ ಖುಷಿಯಾಗುತ್ತೆ. ಅಂಥ ಸಮಾಜದ ಬಗ್ಗೆ ಗೋವಿಂದಪ್ಪನವ್ರ ಬಗ್ಗೆ ಮಾತಾಡೋದ್ರ ಜೊತೆಗೆ ಸಮಾಜನ ಕೂಡ ಒಂದು ರೀತಿಯಾಗಿ ಭಾಳ ಕೀಳರಿಮೆಯಿಂದ ಅವರು ಮಾತಾಡಿದ್ದಾರೆ. 2018ರಲ್ಲಿ ಬ್ಯಾನರ್ ಕಟ್ಟಕ್ಕೆ ಯಾವ ನಮ್ಮ ಗಂಡಸಿಗೂ ಈ ತಾಕತ್ತಿರಲಿಲ್ಲ ಅನ್ನೋ ಒಂದು ಮಾತಾಡೋದ್ರ ಮುಖಾಂತರ ಸಮಾಜವನ್ನು ಕೆಣಕಿದ್ದಾರೆ.
ಇಂಥ ಒಂದು ಭಾಷೆ, ಇಂಥ ಒಂದು ಪ್ರವೃತ್ತಿ ನಮಗೆ ಭಾಳ ನೋವನ್ನು ಉಂಟು ಮಾಡಿತ್ತು. ಈ ನೋವನ್ನು ಇಂಥ ಸಂದರ್ಭದಲ್ಲಿ ನಾವು ಶಿವು ಅವರಿಗೆ ಒಂದು ಕೇಳ್ಕೊಳ್ಳೋದಿಷ್ಟೇ, ನಾವು ಕೂಡ ಪ್ರಯತ್ನ ಮಾಡಿದ್ದೀವಿ. ಅವ್ರನ್ನ ಪ್ರಯತ್ನ ವಿಫಲ ಆಗಿರೋದ್ರಿಂದ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದು ಇನ್ನೆರಡು ದಿವಸದಲ್ಲಿ ನಮ್ಮ ನಾಯಕರಾದಂಥ ಗೋವಿಂದಪ್ಪನವ್ರನ್ನ, ನಮ್ಮ ಸಮಾಜವನ್ನು ಕ್ಷಮೆ ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನಾವು ತೀವ್ರವಾಗಿ ಯಾವುದೇ ಥರದ ನಿರ್ಧಾರವನ್ನು ತಗೊಳ್ಳೋದ್ರ ಜೊತೆಗೆ ಮುಂದೆ ಏನೇ ನಮ್ಮ ಸಮಾಜದಲ್ಲಿ ಬೇರೆ ಥರ ಅಹಿತಕರ ಘಟನೆ ನಡೆದಿದ್ದೇ ಆದಲ್ಲಿ ಅವರಿಗೆ ಅವರೇ ಕಾರಣ. ನಮ್ಮ ಸಮಾಜದಲ್ಲಿ ಯಾವುದೇ ಊರಿನಲ್ಲಿ ಯಾವುದೇ ಥರದ ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಶಿವು ಮಠ ಅವರೇ ನೇರವಾಗಿ ಕಾರಣರಾಗ್ತಾರೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅದನ್ನು ಎಚ್ಚರಿಸಿ ಇನ್ನೆರಡು ದಿನದಲ್ಲಿ ನಮ್ಮ ಸಮಾಜವನ್ನು ಕ್ಷಮೆ ಕೇಳಲೇಬೇಕು. ಕೇಳದೇ ಇದ್ದಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ನಮ್ಮ ಸಮಾಜದ ಪ್ರತಿಯೊಬ್ಬರನ್ನು ಒಂದು ಸಭೆ ಸೇರಿಸಿ ತೀರ್ಮಾನವನ್ನು ಮಾಡ್ಕೊತೀವಿ. ಅವರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಇಂಥ ಸಂದರ್ಭದಲ್ಲಿ ಕೂಡ ನಾವು ಅವರಿಗೆ ಯಾವುದೇ ಥರದ ಒಂದು ಉದ್ರೇಕಕ್ಕೊಳಗಾಗದೆ ನಾವು ಅವರಿಗೆ ಹೇಳ್ತಾ ಇದ್ದೀವಿ. ಅವರು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಅವರು ಕೂಡ ನಮ್ಮ ಪಕ್ಷದಲ್ಲಿ ದುಡಿದಿದ್ದಾರೆ, ನಮ್ಮ ಪಕ್ಷದ ಗೆಲುವಿಗೆ ಕಾರಣರಾಗಿದ್ದಾರೆ ಅನ್ನೋ ಒಂದೇ ಉದ್ದೇಶಕ್ಕೆ ಅವರಿಗೆ ನಾವು ಯಾವುದೇ ಥರದ ಅಹಂ ತೋರಿಸ್ತೇನೆ ಅವರಿಗೆ ನಾವು ಕೇಳ್ಕೊಳ್ತಿದ್ದೀವಿ. ನಮ್ಮ ಸಮಾಜ ಎಂಥ ಸಂದರ್ಭದಲ್ಲಿ 1999ರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಂದಂಥ ನಮ್ಮ ಸಮಾಜದ ಉಮಾದೇವಿ ಅವ್ರನ್ನ ಸೋಲಿಸೋದರ ಮುಖಾಂತರ ಅವತ್ತು ಪಕ್ಷೇತರ ಅಭ್ಯರ್ಥಿಯಾಗಿದ್ದಂಥ ಗೋವಿಂದಪ್ಪನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದೆ. ಅದಾದ ನಂತರ ಕೂಡ ಈಗ ಮೊನ್ನೆ ನಡೆದಂಥ 2023 ಚುನಾವಣೆಯಲ್ಲಿ ಕೂಡ ನಮ್ಮ ಒಬ್ಬರು ರಾಜ್ಯ ಅಧಿಕಾರಿ ಆಗಿರ್ತಕ್ಕಂಥ ಪಾಂಡ್ರಕಪ್ಪನವ್ರನ್ನು ಕೂಡ ಸೋಲಿಸೋದ್ರ ಮುಖಾಂತರ ಅತಿ ಹೆಚ್ಚು ಮತಗಳನ್ನು 82,000 ಮತಗಳನ್ನು ಹಾಕೋದ್ರ ಮುಖಾಂತರ ಎಲ್ಲ ಸೋದರ ಸಮಾಜದವ್ರನ್ನ ವಿಶ್ವಾಸಕ್ಕೆ ತಗೊಂಡು ಗೆದ್ದು ಇವತ್ತು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಅವ್ರು ಸೋತಂಥ ಸಂದರ್ಭದಲ್ಲೂ ಕೂಡ ಅವ್ರದೇ ಆದಂಥ ಕಾರ್ಯವೈಖರಿಯಲ್ಲಿ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಗೆದ್ದಂಥ ಸಂದರ್ಭದಲ್ಲೂ ಕಾರ್ಯಕರ್ತನ ಆಗಲಿ, ಸೋತಂಥ ಸಂದರ್ಭದಲ್ಲಿ ಆಗಲಿ ಕಾರ್ಯಕರ್ತನ ತೆಕ್ಕೆಗೆ ತಗೊಂಡು ಸೋದರ ಸಮಾಜದವ್ರನ್ನ ವಿಶ್ವಾಸ ಗಳಿಸಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮ ಪಟ್ಟಿದ್ದಾರೆ. ಅಂಥ ಬಗ್ಗೆ ಮಾತಾಡೋದ್ರಿಂದ ನಮಗೆ ಭಾಳ ನೋವಾಗಿದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ನಮ್ಮ ಸಮಾಜ ಯಾವತ್ತೂ ಒಗ್ಗಟ್ಟಿದೆ. ಇದನ್ನು ಒಡೆಯೋದಕ್ಕೆ ಬಂದು ಮಠ ಅವರು ಪ್ರಯತ್ನ ಮಾಡಿದರೆ ಯಾರೂ ಕೂಡ ಇಂಥ ಮಾತು ಕೇಳಿ ಯಾರು ಸಮಾಜದವರು ಇಂಥ ಮಾತು ಯಾರೂ ತಲೆಗೆ ಹಾಕೊಂಡಂಗೆ ಸಮಾಜ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿರೋದ್ರಿಂದಲೇ ಇವತ್ತು ನಮ್ಮ ತಾಲೂಕಿನಲ್ಲಿ ಗೋವಿಂದಪ್ಪನವರು 4 ಬಾರಿ ಶಾಸಕರಾಗಿದ್ದಾರೆ. ಅಲ್ಲಿ ರಾಜ್ಯದಲ್ಲಿ 2ನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಇವೆರಡೇ ನಿದರ್ಶನ ಸಾಕು. ಇಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಖಂಡರು ಕೂಡ ನಮಗೆ ಸಾಥ್ ಕೊಟ್ಟು ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಸಂಘದ ಎಲ್ಲ ಸದಸ್ಯರು ಕೂಡ ನಿರ್ದೇಶಕರು ಕೂಡ ಬಂದು ಈ ಒಂದು ಪತ್ರಿಕಾಗೋಷ್ಠಿಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಒಂದು ಸಣ್ಣ ಕೋರಿಕೆಗೆ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಸಹಕರಿಸಿ ಬಂದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮುಂದುವರಿಸಿದ್ದೇ ಆದಲ್ಲಿ ತಾಲೂಕು ಕುರುಬರ ಸಂಘ, ಜಿಲ್ಲಾ ಕುರುಬರ ಸಂಘ, ರಾಜ್ಯ ಕುರುಬರ ಸಂಘದ ಮುಖಾಂತರ ನಾವು BJP ವರಿಷ್ಠರಿಗೆ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟನ್ನು ನಾವು ಮನವಿ ಮುಖಾಂತರ ಕೊಡಬೇಕು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ತೀರ್ಮಾನ ಮಾಡಿದ್ದೀವಿ. ಹಾಗೆಯೇ ಒಬ್ಬ ಹಿಂದುಳಿದ ವರ್ಗ ನಾಯಕರಾಗಿರ್ತಕ್ಕಂಥ BG ಗೋವಿಂದಪ್ಪನವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರಿಂದ ನಾವು ಕೂಡ ಎಲ್ಲ ಹಿಂದುಳಿದ ವರ್ಗದ ಮಠಾಧೀಶರಿಗೂ ಕೂಡ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟನ್ನು ನಾವು ಕೊಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ನಾವು ತೀರ್ಮಾನ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ಮುಂದೆ ನೀನು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದೇ ಥರದ ಅಹಿತ ಘಟನೆ ನಡೆದರೂ ಕೂಡ ಸಮಾಜ ಯಾವುದೇ ಕಾರಣಕ್ಕೂ ಜವಾಬ್ದಾರಾಗಿರೋದಿಲ್ಲ. ಅದರ ನೇರ ಹೊಣೆಯನ್ನು ಮಠ ಅವರೇ ಹೊರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಹೇಳ್ಕೊಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ HT ಜಯಣ್ಣ, ಆಗ್ರೋ ಶಿವಣ್ಣ, ಕಾರೇಹಳ್ಳಿ ಬಸವರಾಜ, MRC ಮೂರ್ತಿ, ವೆಂಕಟೇಶ್ ದಳವಾಯಿ, ಹುನವಿನಡು ವೆಂಕಟೇಶ್, ಮೆಣಸಿನಡು ದೇವರಾಜ್, ಬಾಗೂರು ಶೃಂಗೇಶ್ ಹಾಗೂ ಬಾಗೂರು ಶಾಂತಮೂರ್ತಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು.